ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗೆ ಕಾಣಿಸ್ತೀನಿ ಸುಬು? ಕೇಳ್ತಿರಲ್ಲ ಮೇಡಮ್, ದೇವ್ರ ಹತ್ರ ಅಂದ ಅನ್ನೋ ವರನ್ ಪಡ್ಕೊಂಬಂದಿರೋ ಅಪ್ಸರ ಹತ್ರ ಕಾಣಿಸ್ತಾ ಇದ್ದೀರ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಮೇಡಮ್? ಈ ಅಪ್ಸರನೆ ಕಣ್ಣು ಹಾಕೋ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ? ಓಹೋ, ಅಂತೂ ಇಂತೂ ನೀವು ಮಾತು ಕಲ್ತು ಬಿಟ್ರಿ. ನೀನಪ್ಪ ಕಲ್ಸಿದ್ದು? ಸರಿ ಬನ್ನಿ ಹೊರಡೋಣ. ಸುಬು, ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಆ ಕಾಂತಮ್ಮ ಖಂಡಿತ ಬಿಡಲ್ಲ. ಮೇಡಮ್, ಕಾಂತ ಮತ್ತೆ ಕಣ್ ತಪ್ಪಿಸಿ ಹೆಂಗೋ ಒಂದು ಎಸ್ಕೇಪ್ ಆಗ್ಬಿಡೋಣ ಬನ್ನಿ. ಸರಿ. ನೋಡ್ತೀಯೋ, ಸಿಕ್ಕಾಕೊಂಡ್ವಿ. ಹದ್ದಿನ ಕಣ್ ತಪ್ಸಿ ನೀವಿಬ್ರು ಎಸ್ಕೇಪ್ ಆಗ್ಬೋದು, ಆದ್ರೆ ಈ ಕಾಂತಮ್ಮನ ಕಣ್ಣು ತಪ್ಸಿ ಎಸ್ಕೇಪ್ ಆಗಕ್ ಆಗೋದಿಲ್ಲ. ಅಯ್ಯ ಬೀಗ್ರೆ, ಯಾಕೆ ಈಗ ಬೆನ್ನಿಗೆ ಬಿದ್ದಿರೋ ಬೇತಾಳ ತರ ಆಡ್ತಿದ್ದೀರಾ? ಮದುವಾಗಿ 6 ತಿಂಗಳಾಗಿದ್ದಾರೆ. ಗಂಡ ಹೆಂಡತಿ ಹೊರಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಹೋಗಿ ಬರ್ಲಿ ಬಿಡಿ. ಯಾಕೆ ಹೇಳಿ, ಬಂದ್ಬಿಡಿ, ಹೋಗ್ಬಿಡ್ಲಿ ಅಂತೆ. ಇವರು ಹೊರಗಡೆ ಹೋದ್ರೆ ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಯಾರಿಗೊತ್ತು? ಕಾಂತ ಮತ್ತೆ ನಾವ್ ಎಲ್ಲಿಗೂ ಹೋಗಲ್ಲ, ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ. ಅಯ್ಯ, ಊಟ ಮಾಡಕ್ ರೆಸ್ಟೋರೆಂಟ್ಗೆ ಹಾಕೋಬೇಕು? ಮನೆಯಲ್ಲೇ ಊಟದ ವ್ಯವಸ್ಥೆನೂ ಮಾಡಿದೀನಿ. ಬೆಳಿಗ್ಗೆ ತಾನೇ ಹೇಳನಲ್ವಾ ಕಾಂತ ಮತ್ತೆ, ನಾವ್ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ಅಷ್ಟೇ ತಾನೆ, ಮನೆಯಲ್ಲಿ ಕ್ಯಾಂಡಲ್ಲು ಇದೆ, ಲೈಟು ಇದೆ, ಡಿನ್ನರು ಇದೆ. ಜೊತೆ ನೀವು ಇರ್ತೀರಾ? ನಾನು ಇರ್ತೀನಿ, ನಾನು ಇರ್ಲೇಬೇಕು. ಸರಿ, ಈಗೇನು ನಾವ್ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅಷ್ಟೇ ತಾನೆ? ಅಷ್ಟೇ ನನಗೆ ಬೇಕಾಗಿರೋದು ಅಷ್ಟೇ. ನೀವಿಬ್ರು ಇಲ್ಲೇ ಇದ್ದು ಡಿನ್ನರ್ ಮಾಡ್ಕೋಬಹುದು. ಕಾಂತಮ್ಮನವರೇ, ಇದು ಯಾಕೋ ಅತಿ ಆಯ್ತು. ಅತಿ ಆಗ್ಬಾರ್ದು ಅಂತಾನೆ ಇದನ್ನ ಮಾಡ್ತಿರೋದು ಅನಂತ ಶಯನ. ಸರಿ, ಹಾಗಾದ್ರೆ ಇವರಿಬ್ರು ಇಲ್ಲೇ ಇರ್ಲಿ. ನಾವು ದೇವಸ್ಥಾನಕ್ಕೆ ಹೋಗಿ ಭಜನೆ ಕೇಳ್ಕೊಂಬರೋಣ ಬನ್ನಿ. ಹೌದಾ? ಇದೊಳ್ಳೆ ಐಡಿಯಾ. ಒಳ್ಳೆ ಐಡಿಯಾ. ಕಾರ್ತಿಕೇಯ ಕಳ್ಳ. ಸರಿ, ಹಾಗಾದ್ರೆ ನಾನು ಅನಂತ ಶಯನ ಮತ್ತೆ ಉಳಿದವರೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಭಜನೆ ಕೇಳ್ಕೊಂಡು ಬರ್ತೀವಿ. ನೀವಿಬ್ರು ಮನೆಯಲ್ಲೇ ಇದ್ದು ಡಿನ್ನರ್ ಮಾಡಿ. ಓಹೋ, ಕಾಂತಮ್ಮ ಅವ್ರೆ, ಈ ಮಾತನ್ನ ನಿಜವಾಗ್ಲೂ ನೀವೇ ಹೇಳ್ತಿರೋದಾ? ಹೌದು ಶ್ರಾವಣಿ ಮೇಡಮರೇ, ನಾನು ಹೆಣ್ಣು, ನನಗೂ ಹೃದಯ ಇದೆ, ನನಗೂ ಒಳ್ಳೆ ಮನಸ್ಸಿದೆ. ನೋಡಿ, 2 ಜೋಡಿ ಜೀವಿಗಳ ತಳಮಳ ಚಡಪಡಿಕೆ ನನಗೂ ಅರ್ಥ ಆಗುತ್ತೆ. ಏನೋ ನೀವಿಬ್ರು ಮನೇಲಿದ್ದೆ ಡಿನ್ನರ್ ಮಾಡ್ಕೊಳ್ಳಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆದ್ರೆ ಒಂದೇ ಒಂದು ಕಂಡೀಷನ್. ಏನದು? ಅದೇನಂದ್ರೆ, ನೀವಿಬ್ರು ಊಟ ಮಾಡ್ಬೇಕಾದ್ರೆ ನಾನು ವಿಡಿಯೋ ಕಾಲು ಆನ್ ಮಾಡಿರ್ತೀನಿ, ನಾನು ನೋಡ್ತಾ ಇರ್ತೀನಿ. ಅವಾಗ ನೀವು ಏನೇನ್ ಮಾಡ್ತಿದ್ದೀರಾ, ಎಂತ ಮಾಡ್ತಿದ್ದೀರಾ, ಏನೇನ್ ಮಾಡ್ಬೇಕು ಅಂತ ಎಲ್ಲ ಎಚ್ಚರಿಕೆ ಕೊಡ್ತಾರೆ. ಕರ್ಮ, ಇಷ್ಟಕ್ಕೆ ಶಾಕ್ ಆಗ್ಬಿಟ್ರಲ್ಲಪ್ಪ. ಇನ್ನು ನೀವು ನೋಡ್ಬೇಕಾಗಿರೋದು ಬೇಕಾದಷ್ಟಿದೆ. ಬನ್ನಿ. ನಿಮಗೋಸ್ಕರ ಎಷ್ಟು ಮಾಡೋಕ್ಕಾಗಲ್ವಾ ಮೇಡಮರೇ? ಥ್ಯಾಂಕ್ಸ್, ಆಮೇಲೆ ಹೇಳಿ. ದೀಪ ಬನ್ನಿಪ್ಪ ಬೇಗ. ಬರ್ತಾ ಇದೀವಿ. ಮಿಸ್ಟರ್ ಕಾರ್ತಿಕೇಯ, ಮೇಡಮರೇ, ನಿಮಗೋಸ್ಕರ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ ನೋಡಿ. ಕಾಂತ ಮತ್ತೆ, ನಿಜವಾಗ್ಲೂ ನೀವೇನ ಇಷ್ಟೆಲ್ಲ ಮಾಡಿರೋದು? ನಮ್ಮ ತಾಯಣೆ ನಾನೇ ಕಣಪ್ಪ. ಕೆಲವೊಂದ್ಸರಿ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತನು ಮಾಡ್ಕೋಬೇಕಾಗತ್ತಲ್ಲ. ಕಾಂತಮ್ಮನವರೇ, ಏನಾದ್ರೂ ಹೇಳಿದ್ರಾ? ಏನಾದ್ರು ಕೇಳಿಸ್ತಾ? ನಮ್ಮ ತಾಯಣಗಳು ನಾನು ಏನೂ ಹೇಳಿಲ್ಲಪ್ಪ. ಆಮೇಲೆ ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯನೂ ಅಲ್ಲ. ಈಗ ಗಂಡ ಹೆಂಡತಿ ಕೂತ್ಕೊಂಡು ಉಣ್ಕಳಿ ಅಂತ ಅಷ್ಟೇ ಅರೇಂಜ್ ಮಾಡಿರೋದು. ಸರಿ ಹೋಯ್ತು, ಕೈ ಕಟ್ ಹಾಕಿ ಚಪ್ಪಾಳೆ ತಟ್ಟಿ ಅಂತ ಅಂದಂಗಾಯ್ತು.
ಅಂದ್ರೆ ಅಂದರೆ ಇವರಿಬ್ಬರನ್ನ ಒಂದಾಗಬೇಡಿ ಅಂತ ಹೇಳಿ ಇಷ್ಟೆಲ್ಲ ಅರೇಂಜ್ ಮಾಡಿದ್ರೆ ಅಯ್ಯಯ್ಯ ಅಷ್ಟೆಲ್ಲ ಇಲ್ಲ. ಅವರು ಅದೇನೋ ಕ್ಯಾಂಡಲ್ ಲೈಟು ಡಿನ್ನರು ಅಂದ್ರಲ್ಲ, ಅದು ಮಾಡ್ಕೊಳ್ಳಿ ಅಂತ ಇವರಿಬ್ರು 6 ತಿಂಗಳ ಆನಿವರ್ಸರಿಗೆ ಈ ಕಾಂತಮ್ಮನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಗಿಫ್ಟು ಕೊಟ್ಟು ಕಾಟನ ಕೊಡ್ತಿದ್ರಲ್ಲ ಕಾಂತಮ್ಮತ್ತೆ. ಇದು ಕಾಟ ಅಲ್ಲಪ್ಪ, ಈ ಕಾಂತಮ್ಮನ ಪಾಠ. ನೋಡು ಕಾರ್ತಿಕೇಯ, ನೀವಿಬ್ರು ಅದೇನೋ 6 ತಿಂಗಳದು ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ನಂದೇನು ಅಭ್ಯಂತರ ಇಲ್ಲ, ಕೊಡಿ ನಿನ್ನ ಫೋನು. ನಾನು ವಿಡಿಯೋ ಕಾಲು ಮಾಡ್ತಾ ಇರ್ತೀನಿ, ನೀವು ದಯವಿಟ್ಟು ಇದನ್ನ ತಗೋಬೇಕು. ಕಾಣಿಸ್ತಾ ಇದೆ ಕರೆಕ್ಟಾಗಿ. ಓಕೆ, ನೀವೇನಾದರೂ ನಾನು ಫೋನ್ ಮಾಡಿದಾಗ ಫೋನ್ ತಗೊಂಡ್ಲಿಲ್ಲ ಅಂದರೆ ಆ ಕ್ಷಣದಲ್ಲೇ ಕಾಂತಮ್ಮ ಇಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಬೇರೆ ಏನು ಆಟ ಆಡಕ್ಕೆ ಹೋಗ್ಬಾರ್ದು, ಓನ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್. ಕಾಂತಮ್ಮನವ್ರೆ, ಸಿಹಿನ ಮುಂದೆ ಇಟ್ಬಿಟ್ಟು ಬಾಯಿಗೆ ಬಟ್ಟೆ ತುರುಕ್ಬಿಟ್ರೆ ಸರಿನಾ? ನಡೀರಿ ಹೋಗೋಣ. ಸುಬ್ಬು, ಹ್ಯಾಪಿ ಆ್ಯನಿವರ್ಸರಿ, ಎಂಜಾಯ್ ಎಂಜಾಯ್. ಶ್ರಾವಣಿ ಮೊರೆ, ಹ್ಯಾಪಿ ಆ್ಯನಿವರ್ಸರಿ, ಎಂಜಾಯ್ ಎಂಜಾಯ್. ಥ್ಯಾಂಕ್ ಯು. ಏನು ಮುಖ ನೋಡ್ತಿದ್ರೆ, ನಡೀರಿ. ಏನು ನೀವು ಮಿಸ್ ಮಾಡ್ಬಿಟ್ರೆ ನಾನು ಮಿಸ್ ಮಾಡೋದು ಬೇಡವಾ? ಹ್ಯಾಪಿ ಆನಿವರ್ಸರಿ ಕಾರ್ತಿಕೇಯ, 6 ತಿಂಗಳದು. ಹ್ಯಾಪಿ ಆನಿವರ್ಸರಿ ಮೇಡಮರೇ, 6 ತಿಂಗಳದು. ನಡೀರಿ ನಡೀರಿ. ಚೆನ್ನಾಗಿ ಮಾಡ್ರಪ್ಪ, ಊಟ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿ. ಕ್ಯಾಂಡಲ್ ಲೈಟ್ ಡಿನ್ನರ್ ನಡೀರಮ್ಮ. ನಡಿಯಪ್ಪ ನೀನು ಮುಂದೆ. ವಿಶಾಲು, ಆಯಮ್ಮ ಯಾಕೆ ಬೇಕೀಗ? ಬನ್ನಿ ಬನ್ನಿ. ಇವಳು ಸಾವಿತ್ರಿ. ನಮಸ್ತೆ. ಇವಳು ನಮ್ಮನೆ ಸೊಸೆನೆ, ಮದನ ಹೆಂಡತಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಲಿಗ್ರಾಮದ ಹುಡುಗಿ. ಅರೆ, ನಿಮಗೆ ನನ್ನ ಬಗ್ಗೆ ಮುಂಚೆನೆ ಗೊತ್ತಾಯ್ತಾ? ನಮ್ಮ ಊರಿನ ಬಗ್ಗೆ ಎಲ್ಲ ಹೇಳ್ತೀವ್ರಿ. ಸಾಲಿಗ್ರಾಮದ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಅದೊಂಥರ ನಮ್ಮ ಪಾಲಿಗೆ ಪುಣ್ಯಕ್ಷೇತ್ರ ಇದ್ದ ಹಾಗೆ. ನಮ್ಮ ತಂದೆ ಆಗಾಗ ಸಾಲಿಗ್ರಾಮಕ್ಕೆ ಹೋಗಿ ಬರ್ತಾ ಇದ್ರಂತೆ. ಹೌದಾ? ಸಂತೋಷ. ಆದರೆ ನಿಮಗೆ ನನ್ನ ಬಗ್ಗೆ ಹೆಂಗೆ ಗೊತ್ತು? ಸುಬ್ಬು ಅವರು ಈ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋವಾಗ ಎಲ್ಲರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಗೊತ್ತಾಯ್ತು. ಸರಿ ಸರಿ, ನಿಮ್ಗೆ ಏನೇ ಬೇಕಿದ್ರು ನನ್ನ ಕೇಳಿ, ನಾನು ಮಾಡ್ಕೊಡ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ. ಈಗ ಮೊದಲು ಅವರು ಹಾಲು ಕಾಯಿಸ್ಬೇಕು. ಹಾಲು ಕಾಯಿಸ್ಬೇಕಾ? ನಾನು ಈಗಾಗಲೇ ಕಾಯಿಸಿಟ್ಟಿವ್ನಿ. ಅದಾಗಲ್ಲ ಸಾವಿತ್ರಿ, ಇವರು ನ್ಯೂಟ್ರಿಷನಿಸ್ಟ್ ಅಲ್ವಾ? ಅಂದ್ರೆ ಇವ್ರಿಗೆ ಯಾವ ತರ ಬೇಕೋ ಆ ತರನೇ ಮಾಡ್ಬೇಕು. ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಹಾಲಿನ ಪ್ಯಾಕೆಟ್ ಎಲ್ಲಿದೆ? ಫ್ರಿಜ್ನಾಗ ಐತೆ.